ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಭಕ್ತಿಯ ಪುರವಾಗಿರುವಂತಹ ಆಳಂದ ತಾಲೂಕಿನ ರಾಚೋಟೇಶ್ವರ ವಾಗ್ಧರಿಯ ಶ್ರೀ ರಾಚೋಟೇಶ್ವರ ದೇವಸ್ಥಾನದಲ್ಲಿ ದ್ವಿತೀಯ ಲಕ್ಷ ದೀಪೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ತಮ್ಮ ಪಾವನ ಸನ್ನಿಧಾನವನ್ನು ವಹಿಸಿ ಭಾರತ ದೇಶದಲ್ಲಿರುವಂತಹ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಅನೇಕ ಉತ್ತರ ಪ್ರದೇಶ, ಅನೇಕ ರಾಜ್ಯಗಳಲ್ಲಿ ಸಂಚರಿಸಿ ತಮ್ಮ ದಿವ್ಯ ಶಕ್ತಿಯಿಂದ ಇಡೀ ಭಕ್ತ ಕುಲಕೋಟಿಗೆ ಜ್ಞಾನದ ಸ್ವಧೆಯನ್ನು ನೀಡಿರುವಂತಹ ಜಗದ್ಗುರುಗಳು ಯಾರಾದರೂ ಇದ್ದರೆ ಅವರು ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಈ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ದ್ವಿತೀಯ ಲಕ್ಷ ದೀಪೋತ್ಸವದ ಈ ಪಾವನ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವಂತಹ ಮಾತೇಕೆ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕೃಷಿ ಕ್ಷೇತ್ರಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟು ಕೃಷಿ ಋಷಿಗಳಾಗಿ ಬಾಳುತ್ತಿರುವಂತಹ ಪೂಜ್ಯರು ಯಾರಾದರೂ ಇದ್ದರೆ ಅವರು ಬಬಲಾದದ ಗುರುಪಾದಲಿಂಗ ಮಹಾಶ್ರೀಗಳು ಎನ್ನುವಂತಹ ಮಾತನ್ನು ಸ್ಮರಿಸಿ ಅವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ಭಾಗದ ಹಿರಿಯ ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಅನುಭಾವಿಗಳು, ಉತ್ತಮ ವಾಗ್ಮಿಗಳು ಆಗಿರುವಂತಹ ಪರಮ ಪೂಜ್ಯ ವೀರಭದ್ರ ಶಿವಾಚಾರ್ಯರು ಕಡಗಂಚಿಯವರ ದಿವ್ಯ ಪಾದಕ್ಕೆ ವಂದಿಸಿ ಶತಸ್ಥಲ ಬ್ರಹ್ಮಿ ಶ್ರೀ ದ್ವಿತೀಯ ಸಾಂಬಶ್ರೀ ಯೋಗಿ ಶಿವಾಚಾರ್ಯರ ದಿವ್ಯ ಪಾದಕ್ಕೆ ವಂದಿಸಿ ಮುಗುಳ್ನಾಗಾವಿ ಶ್ರೀಗಳಿಗೆ ವಂದಿಸಿ ರಾಯಚೂರು ಶ್ರೀಗಳಿಗೆ ವಂದಿಸಿ ಚೆಂಚನ್ಸೂರು ಶ್ರೀಗಳಿಗೆ ವಂದಿಸಿ ದಾಸೋಹ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠಾಧಿಪತಿಗಳಾಗಿರುವಂತಹ 9ನೇ ಮಹಾದಾಸೋಹ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಎಸ್ ಅಪ್ಪ ಅವರ ಶ್ರೀಪಾದಕ್ಕೆ ವಂದಿಸಿ ಪೂಜ್ಯ ಮಾತೋಶ್ರೀ ಶ್ರೀಮತಿ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಗೆ ವಂದಿಸಿ ಈ ಪಾವನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿ ಅತ್ಯಂತ ಉತ್ತಮ ಕಾರ್ಯಗಳನ್ನು ಮಾಡಿ ಎಲ್ಲಿಯಾದರೂ ಸತ್ಕಾರ ನಡೆದರೆ ಮೊಟ್ಟ ಮೊದಲನೆಯದಾಗಿ ದೇಣಿಗೆಯನ್ನು ಕೊಡುವಂತಹ ಶಾಸಕರ ಸಾಲಿನಲ್ಲಿ ಯಾರಾದರೂ ಸೇರ್ತಾ ಇದ್ದರೆ ನಮ್ಮ ಬಸವರಾಜ ಮತ್ತಿಮೂಡ ಅವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳಿ ಅಂಥವರೆಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಇಲ್ಲಿ ಆಶೀರ್ವಾದವನ್ನು ಪಡೆಯಲಿಕ್ಕೆ ಪೂಜ್ಯರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಇವತ್ತು ಸ್ಮರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮ ಅನುಭಾವಿಗಳಾಗಿ ಜನಪ್ರಿಯ ಶಾಸಕರಾಗಿ ಸಚಿವರಾಗಿ ಭಾಗದಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಮಾಡಿ ಜನಮನದ ಜ್ಯೋತಿಯಾಗಿ ರಾಜಕೀಯ ನಾಯಕರಾಗಿ ಮಾಡುತ್ತಿರುವಂತಹ ಶ್ರೀ ರೇವನಾಯಕ್ ಬೆಳಂಗಿಯವರೇ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ತನು ಮನ ಧನದ ಒಂದು ಕಾಣಿಕೆಯಿಂದ ಸಹಾಯದಿಂದ ಅತ್ಯಂತ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಇದು ಲಕ್ಷ ದೀಪೋತ್ಸವ ಅಂದ್ರೆ ಕೇವಲ ವಾಗ್ಧರಿಯ ಲಕ್ಷ ದೀಪೋತ್ಸವವಲ್ಲ, ಇದು ಸಾಕ್ಷಾತ್ ಕೈಲಾಸದಲ್ಲಿ ನಡೆಯುತ್ತಿರುವಂತಹ ಶಿವನ ಲಕ್ಷ ದೀಪೋತ್ಸವ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ನೀವೆಲ್ಲರ ಪ್ರೀತಿ ಭಕ್ತಿ ವಿಶ್ವಾಸ ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡಿದ್ದೀರಿ. ಒಂದು 6 ತಿಂಗಳ ಹಿಂದೆ ಇಲ್ಲಿಯ ಕಮಿಟಿಯವರು ಹಾರಕೂಡಕ್ಕೆ ಬಂದು ದಿನಾಂಕ ನಿಗದಿಪಡಿಸಿದಾಗ ನಮ್ಮ ಗುರುಲಿಂಗಯ್ಯ ಸ್ವಾಮಿ ಅವರಿಗೆ ಒಂದು ಮಾತನ್ನು ಹೇಳಿದವರು, ಮೇ 1ನೇ ತಾರೀಕಿಗೆ ಅಪ್ಪವರೇ ಲಕ್ಷ ದೀಪೋತ್ಸವ ಮಾಡೋಣ. ಮೊದಲನೇ ಲಕ್ಷ ದೀಪೋತ್ಸವ ಕೂಡ ಮೇ 1ನೇ ತಾರೀಕಿಗೆ ಜರುಗಿತು. ಈ ವರ್ಷವೂ ಕೂಡ ಮೇ 1ನೇ ತಾರೀಕಿಗೆ ಲಕ್ಷ ದೀಪೋತ್ಸವ ಮಾಡೋಣ ಎನ್ನುವಂಥ ಮಾತನ್ನು ಅಭಿಲಾಷೆಯನ್ನು ಅವರೆಲ್ಲ ಭಕ್ತಾದಿಗಳು ವ್ಯಕ್ತಪಡಿಸಿದಾಗ ಭಾಳ ಒಳ್ಳೆಯ ಮಾತಪ್ಪ, ಭಾಳ ಖುಷಿಯಾಯಿತು. ಆದ್ರೆ ಎಲ್ಲ ನಮ್ಮ ಕೈಯಾಗದ ಮೇಘರಾಜನ ಆಟ ಯಾರ ಕೈಯಾಗದಪ್ಪ ಹೆಂಗ ತಿಳ್ಕೊಂಡು ವ್ಯಕ್ತಪಡಿಸಿದಾಗ ಆ ಭಕ್ತರು ಎಲ್ಲರೂ ಬಹಳ ಪ್ರೀತಿಯನ್ನು ಒಂದು ಮಾತನ್ನು ಹೇಳಿದ್ರು. ಅಪ್ಪೋರೇ ರಾಚೋಟೇಶ್ವರರು ಅಗಾಧವಾಗಿರುವಂಥ ಲೀಲೆಯನ್ನು ಮಾಡಿದ್ದಾರ, ಪವಾಡಗಳನ್ನು ಮಾಡಿದ್ದಾರ. 2025 ಏಪ್ರಿಲ್ ಮೇ 1ನೇ ತಾರೀಕಿನ ದಿವಸ ಕೂಡ ನಾವು ಲಕ್ಷ ದೀಪೋತ್ಸವ ಮಾಡೋಣ, ಯಾವುದೇ ಮಳೆ ಗಾಳಿ ಧೂಳಿ ಬರುವುದಿಲ್ಲ ಎನ್ನುವಂಥ ಮಾತನ್ನು ವ್ಯಕ್ತಪಡಿಸಿದಾಗ ಆ ಒಂದು ಸುಶಾಂತವಾಗಿರುವಂತಹ ವಾತಾವರಣ, ವಿಶಾಲವಾದಂತಹ ವಾತಾವರಣವನ್ನು ಯಾರು ನಿರ್ಮಿಸಿದ್ದಾರೆ ಅಂದ್ರೆ
ಅದು ರಾಚೋಟೇಶ್ವರ ದಿವ್ಯ ಶಕ್ತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ನಿನ್ನೆ ದಿವಸ ಬಹಳ ಕಡೆ ಮಳೆ ಬಂತು. ಯಾಕಂದ್ರೆ ಇಳೆ ಮಳೆಯನ್ನು ಬಯಸ್ತದ, ಮಳೆ ಇಳೆಯನ್ನು ಬಯಸ್ತದೆ. ಮಳೆ ಬೇಕೇ ಬೇಕು. ಆದರೂ ಕೂಡ ಇಂಥ ಸತ್ಕಾರ್ಯ ಮಾಡುವಾಗ ನಾವೆಲ್ಲರೂ ಕೂಡ ಪ್ರಸನ್ನ ಚಿತ್ತರಾಗಿ ಮಾಡ್ತಾ ಇದ್ದೀವಿ ಅಂದ ಮೇಲೆ ಮತ್ತು ಮಳೆರಾಯ ನೋಡಿ ಬೇರೆ ಬೇರೆ ಕಡೆ ಬಹಳ ಪೇಪರ್ನಾಗ ಬಂದಿತ್ತು. ಮತ್ತು ಬಹಳ ಮಳೆಯಾದ ಮುಂದಿನ 7 ದಿನಗಳಲ್ಲಿ ಭಾರಿ ಮಳೆ ಕರ್ನಾಟಕದಲ್ಲಿ, ಈ ಭಾಗದಲ್ಲಿ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ಅವರ ದಿವ್ಯ ಶಕ್ತಿಯಿಂದ, ನಿಮ್ಮೆಲ್ಲರ ದಿವ್ಯ ಒಂದು ಭಕ್ತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲಕ್ಕೂ ಕೂಡ ಕಾರಣ ಯಾರಂದ್ರೆ ರಾಚೋಟೇಶ್ವರ ಶಿವಾಚಾರ್ಯರ ಆಶೀರ್ವಾದವೇ ಕಾರಣ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನುಭಾವಿ ಶರಣರು ಮಹಾತ್ಮ ಬಸವಣ್ಣನವರ ಬಗ್ಗೆ ಒಂದು ಮಾತನ್ನ ಬಹಳ ಚಂದ ಹೇಳ್ತಾ ಇದ್ದಾರೆ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು ಕೆಳಗೆ ಬೆಳಗುತ್ತಿರುವುದಯ ಶಿವನ ಪ್ರಕಾಶ ಎನ್ನುವ ತತ್ವದಂತೆ ಮತ್ತು ನಿಜವಾಗಿಯೂ ಕೂಡ ರಾಚೋಟೇಶ್ವರ ವಾಗ್ಧರಿ ಎನ್ನುವಂತಹ ಒಂದು ಪ್ರಣತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಸವಿಯದೇ ಇರುವಂತಹ ಎಣ್ಣೆಯನ್ನು ಹಾಕಿರಿ. ಲಕ್ಷ ದೀಪೋತ್ಸವದ ಎಣ್ಣೆ ಇರುವ ತನಕ ಬರೀತದೆ. ಆದ್ರೆ ರಾಚೋಟೇಶ್ವರರ ಒಂದು ಸದ್ಭಕ್ತಿ ಅನ್ನುವಂಥ ಎಣ್ಣೆಯನ್ನು ತಾವೆಲ್ಲರೂ ಕೂಡ ಹಾಕಿದ್ದೀರಿ. ಸದ್ವರ್ತನೆ ಸದಾಚಾರ ಎನ್ನುವಂಥ ಜೋಡು ಭಕ್ತಿಗೆ ಇಂದು ವಾಗ್ಧರಿಯ ಒಂದು ಜ್ಯೋತಿ ಬೆಳಗ್ತಾ ಇದೆ. ಅದು ಯಾವ ಜ್ಯೋತಿ ಅಂದ್ರೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯವಾಣಿ ಆಶೀರ್ವಾದದ ಜ್ಯೋತಿ ಇವತ್ತು ಬೆಳಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ಪರಮ ಪೂಜ್ಯರು, ಎಂತಹ ಅನುಭಾವಿ ಪೂಜ್ಯರು ಜಗದ್ಗುರು ಮಹಾಸನ್ನಿಧಿಯವರು ಕಾಶಿಯವರು ಅಂದ್ರೆ ಗುರವೋ ಬಹವಃ ಸಂತಿ. ಅನುಭಾವಿಗಳು ಹೇಳ್ತಾ ಇದ್ರು ಗುರುವಿನ ಬಗ್ಗೆ ಒಂದು ಮಾತನ್ನು. ಗುರವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಹ ದುರ್ಲಭೋಯಂ ಗುರುರ್ಲೋಕ್ಯೆ ಶಿಷ್ಯ ಭುಕ್ತಾಪಹಾರಕಾಹ. ನಾಡಿನಲ್ಲಿ, ಜಗತ್ತಿನಲ್ಲಿ, ದೇಶದಲ್ಲಿ ಬಹಳ ಜನ ಗುರುಗಳಿರ್ಬೋದು. ಆದರೆ ವಿತ್ತವನ್ನ ಕೇಳುವಂತಹ ಗುರುಗಳು ಬಹಳ ಜನ ಇರಬಹುದು. ಆದರೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮ ವಿತ್ತ, ನಿಮ್ಮ ಸಂಪತ್ತು, ಹಣ ಕೇಳಲಿಕ್ಕೆ ಬಂದಿಲ್ಲ. ವಿತ್ತವನ್ನ ಕೇಳಲಾರದೆ ಭಕ್ತರ ಚಿತ್ತವನ್ನ ಶುದ್ಧಿ ಮಾಡಿದಂತ ಮಹಾಯೋಗಿಗಳು ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು. ಅದಕ್ಕಾಗಿ ಅಂಥವರ ಅಮೃತ ಹಸ್ತದಲ್ಲಿ ಇವತ್ತ ಜ್ಞಾನದ ಜ್ಯೋತಿ ಬೆಳಗ್ತಾ ಇದೆ. ತಮಸೋಮ ಜ್ಯೋತಿರ್ಗಮಯ ಎನ್ನುವ ಹಾಗೆ ಇವತ್ತ ಜ್ಯೋತಿಯನ್ನ ಯಾಕೆ ಬೆಳಗ್ತಾ ಇದೆ ಅಂದ್ರೆ ಜ್ಯೋತಿ ಜ್ಞಾನದ ಸಂಕೇತ, ಜ್ಯೋತಿ ಜ್ಞಾನದ ಸಂಕೇತ, ಅಧ್ಯಾತ್ಮದ ಸಂಕೇತ. ಇಲ್ಲಿ ಹಚ್ಚಿರುವಂತ ಈ ಜ್ಯೋತಿ ಕೇವಲ ಸಾಮಾನ್ಯವಾಗಿರುವಂತ ಜ್ಯೋತಿ ಅಲ್ಲ, ನಿಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಂಟಕಗಳನ್ನ ದೂರ ಮಾಡಿ ಆಧ್ಯಾತ್ಮದ ಜ್ಞಾನದ ಜ್ಯೋತಿ ಇಂದಿನಿಂದ ಪ್ರಕಟವಾಗಿದೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಸೆಯಲ್ಲಿ ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ. ಗುರುವಿನಲ್ಲಿ ಎಂಥ ಒಂದು ಶಕ್ತಿ ಇರ್ತಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೆಸರನ್ನು ನೀವೆಲ್ಲ ಕೇಳಿರಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಸುಂದರವಾದಂತಹ ಚಿಕ್ಕ ಕೋಣೆಯಲ್ಲಿ ಗ್ರಂಥವನ್ನ ಅಭ್ಯಾಸ ಮಾಡ್ತಾ ಇದ್ದರು. ಕಿಟಕಿಯ ಮಗ್ಗಲಿಗೆ ಕೂತು ಗ್ರಂಥವನ್ನು ಅಭ್ಯಾಸ ಮಾಡುವಾಗ ಸಾಯಂಕಾಲ 8 ಗಂಟೆ ಸಮಯ ಆಗಿತ್ತು. ರವೀಂದ್ರನಾಥ್ ಟ್ಯಾಗೋರ್ ಅವರು ಆ ಗ್ರಂಥವನ್ನು ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಪೂರ್ವ ದಿಕ್ಕಿನಿಂದ ಚಂದ್ರನ ಉದಯವಾದಾಗ ಚಿಕ್ಕದಾಗಿರುವಂತಹ ಒಂದು ಬೆಳಕು ಕಿಟಕಿಯಿಂದ ಬರ್ತಾ ಇತ್ತು. ಕಿಟಕಿಯಿಂದ ಆ ಒಂದು ಬೆಳಕು ಬರುವಂತ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗ್ರಂಥವನ್ನು ಓದ್ತಾ ಇದ್ದರು. ಸಣ್ಣದಾಗಿರುವಂತ ಒಂದು ಕಂದೇಲಿ ಹಚ್ಚಿಕೊಂಡು ಕಂದೇಲಿಯ ದೀಪದಲ್ಲಿ ಓದ್ತಾ ಇದ್ದರು ಬೆಳಕಿನಲ್ಲಿ. ಆದ್ರೆ ಸಣ್ಣ ದೀಪ ಬರ್ತಕ್ಕಂಥ ಸಂದರ್ಭದಲ್ಲಿ, ಜ್ಯೋತಿ ಬರುವಂತ ಸಂದರ್ಭದಲ್ಲಿ, ಬೆಳಕು ಬರುವಂತ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರೂಮಿನಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಪ್ರಫುಲ್ಲಿತವಾಗಿರ್ತಕ್ಕಂಥ ಬಹಳ ಪ್ರಶಾಂತವಾಗಿರುವಂತ ಶಾಂತಮಯವಾಗಿರುವಂತ ಚಂದ್ರನ ಒಂದು ಮುಖವನ್ನು ನೋಡಿ, ಚಂದ್ರನ ಬೆಳದಿಂಗಳ ನೋಡಿ ರವೀಂದ್ರನಾಥ್ ಟ್ಯಾಗೋರ್ ಅವರೀಗ ಬಹಳ ಖುಷಿ ಆಗ್ತದೆ. ಖುಷಿಯಾಗಿ ನಾನು ಸಣ್ಣ ದೀಪದಲ್ಲಿ ಹೋಗ್ತಾ ಇದ್ದೆ, ಆಕಾಶದಲ್ಲಿ ಚಂದ್ರನ ಬೆಳಕು ಎಂತ ಅದ್ಭುತವಾಗಿರುವಂತಹ ಬೆಳಕನ್ನು ತಿಳ್ಕೊಂಡು ಕುಣಿಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಜವಾಗಿ ನಮ್ಮ ಜೀವನದಲ್ಲಿ ನೀವು ಗಳಿಸಿರುವಂತ ಆಸ್ತಿ, ಅಂತಸ್ತು, ಐಶ್ವರ್ಯ ಇದೆಲ್ಲ ಹೇಗಪ್ಪ ಅಂತಂದ್ರೆ ಚಿಮಣಿಯ ಕಂದೇಲಿಯ ಬೆಳಕಿದ್ದಂಗ. ಆದ್ರೆ ಇವತ್ತಿನ ದಿವಸ ರಾಚೋಟೇಶ್ವರ ವಾಗ್ಧರಿಯಲ್ಲಿ ಚಂದ್ರನೋಪಾದಿಯಲ್ಲಿ ಚಂದ್ರನ ಸ್ವರೂಪದಲ್ಲಿ ಆಗಮಿಸಿ ನಿಮಗೆಲ್ಲ ಆಶೀರ್ವಾದ ಜ್ಞಾನವನ್ನು ಕೊಡಲಿಕ್ಕೆ ಯಾರು ಬಂದಾರಂದ್ರೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ವಿಶ್ವಾಸದಿಂದ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಸಲ ನೀವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀರಿ, ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗುವಾಗ ಸ್ಪೆಷಲ್ ಬಸ್ ಅಂತ ಇರ್ತಾವೆ. ಸ್ಪೆಷಲ್ ಬಸ್, ಸೂಪರ್ ಡಿಲಕ್ಸ್ ಬಸ್, ಸ್ಲೀಪಿಂಗ್ ಕೋಚ್. ಆ
ಸ್ಲೀಪಿಂಗ್ ಕೋಚ್ನಲ್ಲಿ ನೀವು ಮಲಗಿದಾಗ ಬೆಳಿಗ್ಗೆ ಬೆಂಗಳೂರಿಗೆ ಹೋದಾಗ ಎಚ್ಚರ ಆಗ್ತದೆ. ನೀವು ಸೂಪರ್ ಡಿಲಕ್ಸ್ ಬಸ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏನಾಗಿತ್ತಂದ್ರೆ ಪ್ರತಿನಿತ್ಯ ಚಾಲಕ ಡ್ರೈವರ್ ಆ ಬಸ್ಸನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಆ ಬಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಿದ್ರೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ತಿಂಗಳಾದ ನಂತರ ಚಾಲಕ ವಿಚಾರ ಮಾಡ್ತಾರೆ, ಸ್ವಲ್ಪ ವಿಚಾರ ಮಾಡ್ತಾರೆ, ಇವರೆಲ್ಲ ಆರಾಮ್ ಮಲಗಿರ್ತಾರೆ. ಹಿಂದ ನಾವು ಒಬ್ಬನೇ ಬಸ್ಸನ್ನ ತೆಗೆದುಕೊಂಡು ನಿದ್ರೆ ಮಾಡಲಾರ್ದಂಗೆ ಹೋಗ್ಬೇಕಲ್ಲಪ್ಪ ಅಂತ ತಿಳ್ಕೊಂಡು ಒಂದು ದಿನ ರಾತ್ರಿ 12 ಗಂಟೆಗೆ ಕೇವಲ ಒಂದೇ ಒಂದು ನಿಮಿಷ ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟು ಚಾಲಕ ಡ್ರೈವರ್ ಕಣ್ಣು ಮುಚ್ಚಿಬಿಟ್ಟ. ಏನಾಯ್ತು, ಕಣ್ಣು ಮುಚ್ಚಿದಾಗ ಸ್ಟೇರಿಂಗ್ ಆಯ ತಪ್ಪಿ ಒಂದು ಗಿಡಕ್ಕೆ ಡಿಕ್ಕಿ ಹೊಡಿತು, ಕೆಲವರು ಹಣಿ ಹೊಡಿತು, ಸ್ವಲ್ಪ ಕಾಲಿ ಗಾಯ ಆಯ್ತಂತ ನೀವೆಲ್ಲ ಪೇಪರ್ದಾಗ ನೋಡ್ತಾ ಇದ್ದೀವಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಆಧ್ಯಾತ್ಮದ ದೃಷ್ಟಿಯಲ್ಲಿ ನೋಡಿದಾಗ ಇಡೀ ಭೂಮಂಡಲ ಎನ್ನುವಂಥದ್ದು ಕೂಡ ಒಂದು ಸೂಪರ್ ಡಿಲಕ್ಸ್ ಬಸ್ ಇದ್ದಂಗೆ. ಇಡೀ ಭೂಮಂಡಲ ಎನ್ನುವಂಥದ್ದು ಸೂಪರ್ ಡಿಲಕ್ಸ್ ಬಸ್ ಇದ್ದಂಗೆ. ಇದನ್ನ ಯಾರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಪರಮಾತ್ಮ ಎನ್ನುವಂಥ ಚಾಲಕ ಸೂಪರ್ ಡಿಲಕ್ಸ್ ಭೂಮಿ ಎನ್ನುವಂಥ ಬಸ್ಸನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ನಾವೆಲ್ಲ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೀವಿ. ಆದರೆ ಒಂದು ವೇಳೆ ಪರಮಾತ್ಮ 5 ನಿಮಿಷ ಸ್ವಲ್ಪ ನಿದ್ರೆ ಮಾಡಿದ್ರೆ ಥೈಲ್ಯಾಂಡ್ದಾಗ ಹೆಂಗ್ ಭೂಕಂಪ ಆಯ್ತು ಹಂಗೆ ಭೂಕಂಪ ಆಗ್ತದೆ. 1993 ಇಲಾನಿಯಲ್ಲಿ ಹೆಂಗ್ ಭೂಕಂಪ ಆಯ್ತು ಹಂಗೆ ಭೂಕಂಪ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಹೇ ಪರಮಾತ್ಮ, ನಾವು ನಿದ್ರೆ ಮಾಡಿದ್ರು ಕೂಡ ಸದಾಕಾಲ ರಾಜಕೋಟೇಶ್ವರ ನಿನ್ನ ಧ್ಯಾನದಲ್ಲಿ ಇರ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಇನ್ನೂ 1000 ವರ್ಷ ಆದರೂ ಕೂಡ ಈ ಭಾಗದಲ್ಲಿ ಭೂಕಂಪ ಆಗೋದಿಲ್ಲ ಎನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಆ ದಿಸೆಯಲ್ಲಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಯಾವುದಾದ್ರೂ ಇದ್ರೆ ರಾಜಕೋಟೇಶ್ವರನ ದಿವ್ಯ ಶಕ್ತಿ. ಯಾಕಂದ್ರೆ ಇಂಗ್ಲಿಷಿನಲ್ಲಿ ಒಬ್ಬ ಕೈಗೆ ಬಹಳ ಚಂದ ಹೇಳ್ತಾ ಇದ್ದಾನ, ಯು ಆಲ್ ಯುವರ್ ವರೀಡ್ ವಿತ್ ಹಿಮ್ ಬಿಕಾಸ್ ಹಿ ಕೇರ್ಸ್ ಫಾರ್ ಯು. ನಿನ್ನ ಏನಾದರೂ ಚಿಂತನೆಗಳಿದ್ರ, ನಿನಗೆ ಚಿಂತೆ ಇದ್ರ, ದುಃಖ ಇದ್ರ, ಸಂಕಟ ಇದ್ದಾಗ ನೀವು ಯಾವ ಬಂಧುಗಳ ಧ್ಯಾನ ಮಾಡಬೇಡ್ರಿ, ನಿಜವಾಗಿ ರಾಜಕೋಟೇಶ್ವರನ ಧ್ಯಾನ ಮಾಡಿ ನಿಮ್ಮ ಎಲ್ಲಾ ಚಿಂತೆ ದೂರ ಆಗ್ತಾ ಇದ್ದಾವೆ ಎನ್ನುವಂತ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಲಕ್ಷ ದೀಪೋತ್ಸವದ ಈ ಕಾರ್ಯಕ್ರಮ ಬಹಳ ಕಡೆ ಲಕ್ಷ ದೀಪೋತ್ಸವ ಆಗ್ತಾವ್ರಿ. ಅದರ ನನ್ನ ಅನಿಸಿಕೆಯ ಪ್ರಕಾರ ಇಡೀ 62 ವಯಸ್ಸಿನ ಇತಿಹಾಸದಲ್ಲಿ ನನಗೆ ಅನಿಸಿದ ಪ್ರಕಾರ ಲಕ್ಷ ದೀಪೋತ್ಸವಕ್ಕೆ ತನು ಮನ ಧನದಿಂದ ಕಾಣಿಕೆಯನ್ನು ಕೊಟ್ಟು 80 ಲಕ್ಷ ರೂಪಾಯಿ ದೇಣಿಗೆ ಎಲ್ಲಿಯಾದ್ರೂ ಸಂಗ್ರಹ ಆಗಿದ್ರೆ ಅದು ರಾಜಕೋಟೇಶ್ವರ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಎನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇವತ್ತು ಬಡ ಒಕ್ಕಲಿಗರಾಗಿದ್ದೀರಿ, ಇಂಥ ಆರ್ಥಿಕ ಸ್ಥಿತಿಯಲ್ಲಿ ಹಿಂದುಳಿದವರಾಗಿದ್ದರೂ ಕೂಡ ಬಹಳ ಪ್ರೀತಿಯಿಂದ ದಕ್ಷತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಬಸವರಾಜ್ ಮತ್ತಿಮೂಡವರು ಲಕ್ಷ ದೀಪೋತ್ಸವ ರಿಸಿಪ್ಟ್ ಇರ್ತಾವಲ್ಲ, ರಿಸಿಪ್ಟ್ ಅದರ ಉದ್ಘಾಟನೆ ಕಾರ್ಯಕ್ರಮ ಬಬಲಾಶ್ರೀಗಳು ನಾವೆಲ್ಲ ಬಂದಾಗ ಮೊಟ್ಟ ಮೊದಲನೇದಾಗಿ ಕಿರು ಕಾಣಿಕೆಯಾಗಿ 1,25,000 ಹರ್ಕೋಡ್ ಮಠದ ಕೊಟ್ಟಿವಿ. ಅಂದ್ರೆ ನಾ ಕೊಟ್ಟಿಲ್ಲ, ಅದು ರಾಜಕೋಟೇಶ್ವರ ಆಶೀರ್ವಾದವನ್ನು ಕೊಟ್ಟಿವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಂತ ಸಂದರ್ಭದಲ್ಲಿ ಬಸವರಾಜ್ ಮತ್ತಿಮೂಡವರು ಕೂಡ 1,25,000 ರೂಪಾಯಿ ವಾಗ್ದಾನ ಮಾಡಿದ್ರು. ಇವತ್ತು ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ನೀವೇನು ಕಾಣಿಕೆ ಕೊಟ್ಟಿರಲ್ಲ, 1,25,000 ಕೊಟ್ಟಿರಲ್ಲ, ಕೋಟಿಗಟ್ಟಲೆ ಹಣ ರಾಜಕೀಯದಲ್ಲಾಗಲಿ ಕೋಟಿಗಟ್ಟಲೆ ಹಣದ ಆಶೀರ್ವಾದ ರಾಜಕೋಟೇಶ್ವರ ನಿಮ್ಗೆ ಕೊಡ್ಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ಜನಮಾನಗಳಲ್ಲಿ ನೀವೆಲ್ಲ ಮತ್ತು ಶಾಸಕರಾಗಿ ಆರಿಸಿ ಬರ್ರಿ. ಅಷ್ಟೇ ಅಲ್ಲ, ರಾಜಕೋಟೇಶ್ವರ ಆಶೀರ್ವಾದದಿಂದ ಒಂದು ಮಂತ್ರಿಯಾಗಿಯೂ ಕೂಡ ನೀವು ಬೆಳೆದಿರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಎಲ್ಲ ಅನುಭವಿಗಳು ಮತ್ತು ರಾಜಕೋಟೇಶ್ವರ ವಾಗ್ಧರಿಯ ರಾಜಕೋಟೇಶ್ವರ ಎಲ್ಲ ಭಕ್ತಾದಿಗಳು ಪ್ರೀತಿ ವಿಶ್ವಾಸದಿಂದ ಹಳ್ಳಿಗೆ ಹೋಗಿ ಎಲ್ಲೆಲ್ಲಿ ಭಕ್ತರು ಇರ್ತಾರೆ ರಾಜಕೋಟೇಶ್ವರ ಭಕ್ತರು ಎಲ್ಲ ಕಡೆಗೆ ಹೋಗಿ ಬಹಳ ಪ್ರೀತಿಯಿಂದ ದಕ್ಷತೆಯಿಂದ ಕಾರ್ಯವನ್ನು ಮಾಡಿದ್ದೀರಿ. ಯಾರು ಈ ಕಾರ್ಯಕ್ರಮಕ್ಕೆ 100 ರೂಪಾಯಿ ಕೊಟ್ಟಿರ್ಬೋದು, ಲಕ್ಷ ಕೊಟ್ಟಿರ್ಬೋದು, 1000 ಕೊಟ್ಟಿರ್ಬೋದು, ಆದ್ರೆ ನಿಮ್ಮೆಲ್ಲರ ಮೇಲೆ ರಾಜಕೋಟೇಶ್ವರ ಲಕ್ಷ 100 ವರ್ಷಗಳ ಪರ್ಯಂತರವಾಗಿ ನಿಮಗೆ ಇರ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ಲಕ್ಷ ದೀಪೋತ್ಸವವನ್ನ ಬಹಳ ಲಕ್ಷ್ಯವಿಟ್ಟು ಮಾಡಿದ್ದೀರಿ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಲಕ್ಷ್ಯ ಎಲ್ಲೆಲ್ಲಿ ಇರಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಯ ಸೇವೆಯ ಕಡೆಗೆ ನಿಮ್ಮ ಲಕ್ಷ್ಯ ಇರಲಿ, ಗುರುವಿನ ಮೇಲೆ ಭಕ್ತಿಯ ಕಡೆಗೆ ನಿಮ್ಮ ಲಕ್ಷ್ಯ ಇರಲಿ, ಜಾತಿಯ ನಿರ್ಮೂಲನೆ ಕಡೆಗೆ ನಿಮ್ಮ ಲಕ್ಷ್ಯ ಇರಲಿ, ಕಾಯಕದ ಕಡೆಗೆ ನಿಮ್ಮ ಲಕ್ಷ್ಯವಿರಲಿ, ದಾಸೋಹದ ಕಡೆಗೆ ನಿಮ್ಮ ಲಕ್ಷ್ಯವಿರಲಿ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಕಷ್ಟ ಬಂದ್ರೆ ಅವ್ರಿಗೆ ಸಹಾಯ ಮಾಡುವುದರ ಕಡೆಗೆ ನಿಮ್ಮ ಲಕ್ಷ್ಯ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಗವಾನ್ ಬುದ್ಧ ಬಹಳ ಚಂದ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾನೆ. 100 ಉಪದೇಶ ಮಾಡುವುದಕ್ಕಿಂತ ಕಷ್ಟದಲ್ಲಿದ್ದವರಿಗೆ ಒಂದು ಸಹಾಯ ಮಾಡು.
ನೀನು ಮಾಡಿದ ಒಂದು ಸಹಾಯ 100 ಉಪದೇಶಗಳಿಗೆ ಸಮ, 100 ಉಪದೇಶಗಳಿಗೆ ಸಮ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾನೆ. ಆ ದಿಸೆಯಲ್ಲಿ ಬಡವರಿಗೆ, ಧೀರರಿಗೆ, ಅನಾಥರಿಗೆ ನೀವೆಲ್ಲ ಸಹಾಯ ಮಾಡಿರಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮದ ಪೂಜ್ಯ ಮಾತೋಶ್ರೀ ದಾಕ್ಷಾಯಣಿ ಅವಾಜಿಯವರು, ಚಿರಂಜೀವಿ ದೊಡ್ಡಪ್ಪ ಅಪ್ಪವರೆಲ್ಲರೂ ಕೂಡ ಆಗಮಿಸಿ ಒಂದು ಒಳ್ಳೆಯ ಒಂದು ಸುಂದರತೆಯನ್ನು ತಂದು ಕೊಟ್ಟಿದ್ದಾರೆ. ಅಂಥವರ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಒಂದು ಶ್ರದ್ಧೆಯಲ್ಲಿ, ಭಕ್ತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. 2 ಲಕ್ಷ ದೀಪೋತ್ಸವ ಆಯಿತು. ನಮ್ಮ ಗುಡ್ಲಿಂಗರಿಗೆಲ್ಲ ಕಮಿಟಿ ಕೇಳ್ತಾರೆ, ಇಲ್ಲಿಗೆ ಮುಗಿತಾರೆ ಮತ್ತೆ ಮುಂದೆ ಮಾಡ್ತೀರಿ, ಮತ್ತೊಂದು 8 ವರ್ಷ ಅಂತ ಮತ್ತೆ ತೆಗಿತಾರೋ ಮಾಡ್ರಿ. ಮತ್ತೆ ಎಷ್ಟು ಸಲ ಮಾಡಿದ್ರು ಹರಕೋಡು ಮಠದ ಸಹಾಯ ಸಹಕಾರ ಸದಾಕಾಲ ಇರ್ತಾ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದರೂ 2 ಮಾತುಗಳನ್ನು ಆಡಿದರೆ ಹರಕೋಡು ಮಠದ ಅಧಿಕಾರಿಯಾಗಿ ಮಾತನಾಡ್ತಾ ಇಲ್ಲ, ನಿಜವಾಗಿ ರಾಚೋಟೇಶ್ವರರ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಹರಕೋಡು ಶ್ರೀಗಳಿಗೆ. ಮೊದಲನೇ ಲಕ್ಷ ದೀಪೋತ್ಸವ ಸುಮಾರು 50 ಲಕ್ಷ ರೂಪಾಯಿಗಳನ್ನು ನಾವು ಉಳಿಸಿದ್ದೆವು. ಅದರ ದ್ಯೋತಕವೇ ಈ ಒಂದು ಮಹಾದಾಸೋಹ. ಸುಮಾರು 50 ಲಕ್ಷ ಉಳಿಸಿ ಆ ಮಹಾದಾಸೋಹ ಮಹಾಮನೆಯನ್ನ ನಾವು ನಿರ್ಮಿಸಿದ್ದೆವು. ಇದು ಸಂಪೂರ್ಣ ಭಕ್ತರ ದುಡ್ಡು. ಇದು ಸಂಪೂರ್ಣ ಭಕ್ತರ ದುಡ್ಡಿನಿಂದನೇ ನಾವು ಅಂತ ಅರೌಂಡ್ 1 ಕೋಟಿ ರೂಪಾಯಿಯ ಮಹಾದಾಸೋಹ ಮಹಾಮನೆಯನ್ನು ನಿರ್ಮಿಸಿದ್ದೇವೆ. ಭದ್ರ ಎಂದರೆ ಮಂಗಳ, ವೀರಭದ್ರ ಎಂದರೆ ಮಂಗಳಕರವಾದ ವೀರಾಚರ್ಯ. ವೀರಭದ್ರ ದುರಂಕಾರವನ್ನು ದಮನಿಸಿದ, ವಿನಯಂಕಾರವನ್ನು ಪ್ರಸ್ತುತಗೊಳಿಸಿದ, ದಕ್ಷನ ವಿಷಯದಲ್ಲಿ ಇದನ್ನು ಸಾಕ್ಷೀಭೂತವಾಗಿ ತೋರಿಸಿದ, ಸಾಮಾನ್ಯ ಜನತೆಗೆ ಆತ್ಮವಿಶ್ವಾಸ ತಂದುಕೊಟ್ಟ. ಅಂತೆಯೇ ಸಿಂಧೂ ಸಂಸ್ಕೃತಿಯ ಕಾಲದಿಂದಲೂ ತಲೆತಲೆಮಾರುಗಳಲ್ಲಿಯೂ ಅವನನ್ನು ಜನರೆಲ್ಲ ನೆನೆದಿದ್ದಾರೆ, ಆರಾಧಿಸಿದ್ದಾರೆ. ಅವನು ರುದ್ರ ವಿಶೇಷನೂ ಹೌದು, ಭದ್ರಗುಣನೂ ಹೌದು. ಇಂಥವನ ಕ್ಷೇತ್ರಗಳನ್ನು ಆರಿಸಿ ಹೋದಾಗ ಒಂದೊಂದು ವಿಶಿಷ್ಟ ಅನುಭವದ ದರ್ಶನವಾಗುತ್ತದೆ. ಅಂಥ ಒಂದು ಕ್ಷೇತ್ರವೇ ವಾಗ್ದರಿಗೆಯ ಶ್ರೀ ರಾಚೋಟೇಶ್ವರ ದೇವಸ್ಥಾನ. ಇಲ್ಲಿಯ ಭಕ್ತರ ಆಚರಣೆಯಲ್ಲಿಯೇ ಅವನ ಅಖಂಡ ರೂಪದ ದರ್ಶನವಾಗುತ್ತದೆ. ಅಂತಹ ಒಂದು ಆಚರಣೆಯೇ ಶ್ರೀ ಈ ಲಕ್ಷದೀಪೋತ್ಸವ ಸಮಾರಂಭ ನಡೀತಿರುವುದು ಬಹಳ ಆನಂದವಾಗಿದೆ. ಇವತ್ತಿಷ್ಟೆಲ್ಲ ಜನರು ಕೂಡಿದ ಇವತ್ತೇನು ಲಕ್ಷ ದೀಪೋತ್ಸವ ಮಾಡಿದ್ರು, ಬಹಳ ಪವಿತ್ರವಾದ ಕಾರ್ಯ ಮಾಡ್ತಾ ಇದ್ದೀರಿ. ಒಂದ್ ಕಡೆ ಮಹಾದಾಸೋಹ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ಒಂದೆಡೆ ಆದರೆ, ಇನ್ನೊಂದೆಡೆ ಲಕ್ಷ ದೀಪೋತ್ಸವ, ಮತ್ತೊಂದೆಡೆ ರಾಚೋಟೇಶ್ವರಿ ಕಲ್ಯಾಣ ಮಂಟಪ ದಾಸೋಹ ಮಹಾಮನೆ ಉದ್ಘಾಟನೆ, ಒಳ್ಳೆ ಕಾರ್ಯಕ್ರಮಗಳು, ಜನಸಮ್ಮುಖವಾಗಿರುವ ಇಂಥ ಕಾರ್ಯಕ್ರಮಗಳು ಇಂದು ಸಮಾಜಕ್ಕೆ ಬಹಳ ಅನಿವಾರ್ಯವಾಗಿದೆ ಮತ್ತು ಅವಶ್ಯಕವಾಗಿದೆ. ನಿನ್ನೆವರೆಗೂ ನಡೆದ ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣ ದರ್ಶನ ಮಾಡಿಸುವ ಮುಖಾಂತರ ತಮ್ಮೆಲ್ಲರಿಗೂ ಅವರ ಶಿವ ದರ್ಶನ ಪರಿಚಯ ಮಾಡಿಸಿದರು. ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದ ಶರಣಬಸವೇಶ್ವರರು ಅಸಾಮಾನ್ಯರಾಗಿ ಬೆಳೆದರು. ಮಹಾಶರಣ ಬಸವೇಶ್ವರರು ಅಷ್ಟೇ ಅಲ್ಲ, ದೇವರಾದರು. ಒಬ್ಬ ಗರತಿ ಹೀಗೆ ಹಾಡುತ್ತಾಳೆ: ಕಲಬುರಗಿ ಶರಣರು ದೇವರ ದೇವರು, ನೆನಪಿರಲಿ ನಮ್ಮ ಮನದಾಗ, ಶರಣರ ಕರುಣೆ ಇರಲಿ ತೆಲಿಮ್ಯಾಗ ಎಂದು ಬೇಡಿಕೊಳ್ಳುತ್ತಾಳೆ. ಅಂದಿನಿಂದ ಇಂದಿನವರೆಗೂ ಶರಣಬಸವೇಶ್ವರರು ತಮ್ಮ ಕಾಯಕ ದಾಸೋಹ ತತ್ವಗಳ ಮುಖಾಂತರ ಎಂತಹ ದಿವ್ಯತೆ ಪಡುವುದೆಂಬುದು ನೀವೆಲ್ಲರೂ ಕೇಳಿರುವಿರಿ. ಇವತ್ತಿಗೂ ಅವರ ಶಿವಲೀಲೆಗೂ ನಡೀತಲೇ ಇವೆ. ಅಂತ ಶರಣ ಬಸವೇಶ್ವರ ಪುರಾಣ ಪ್ರವಚನದಿಂದ ನಾವು ನೀವೆಲ್ಲರೂ ನಮ್ಮ ಬಾಳನ್ನು ಕಟ್ಟಿಕೊಳ್ಳುವ ಮೂಲಕ ಅವರ ಕೃಪೆಗೆ ಪಾತ್ರರಾಗುವುದು. ಅಂತೆಯೇ ರಾಚೋಟೇಶ್ವರ ಶ್ರೀಗಳ ಹೆಸರಿನಲ್ಲಿ ದಾಸೋಹ ಮಹಾಮನೆಯಲ್ಲಿ ಇಲ್ಲಿ ಕಟ್ಟಲಾಗಿದೆ. ದಾಸೋಹದಲ್ಲಿ ಬಹು ದೊಡ್ಡ ಶಕ್ತಿ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅಂತೆಯೇ ಬಸವಣ್ಣವರು ಹೇಳಿದರು, ಸೋಹಂ ಎಂದೆನಿಸದೆ ದಾಸೋಹಂ ಎನ್ನಿಸಯ್ಯ ಎಂದಿರುವರು. ಏಕೆಂದರೆ ದಾಸೋಹದಲ್ಲಿ ನಾನು ಎಂಬ ಗರ್ವವಿಲ್ಲ, ನನ್ನದು ಎಂಬ ಮಮಕಾರವಿಲ್ಲ, ಎಲ್ಲವೂ ಶಿವನದು, ಶಿವನಿಗೆ ಸಲ್ಲಿಸಬೇಕೆಂಬ ಮನೋಭಾವ ಇರುವುದರಿಂದ ಪರಶಿವನ ಕೃಪೆಗೆ ಪಾತ್ರರಾಗುತ್ತೇವೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಸುವುದರಿಂದ ಮಾನನ್ನು ತಿಳಿದುಕೊಳ್ಳಬೇಕು, ಒಳಗಿರುವ ಅರಿಷಡ್ವರ್ಗ ಅಳಿಸಿಕೊಳ್ಳಬೇಕೆಂಬುದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದ ಹೀನವಾದ ಗುಣಗಳನ್ನು ಅಳಿಸಿಕೊಂಡು ಈ ವೇದಿಕೆ ಮೇಲಿರುವ ಗುರುಪುತ್ರರಾಗೋಣ. ಈ ಎಲ್ಲ ಗುರುವರರ ಕೃಪೆಗೆ ಆಶೀರ್ವಾದ ಮತ್ತು ಅವರ ಪಾತ್ರರಾಗೋಣ, ಅವರ ಆಶೀರ್ವಾದ ಪಡೆಯೋಣ. ನಮ್ಮಲ್ಲಿ ಅಂಧಕಾರ ಹೋಗಿ ಜೀವನ ಜ್ಯೋತಿ ಬೆಳಗಿಸೋಣ. ಸುಕ್ಷೇತ್ರ ರಾಜಣ್ಣ ವಾಗ್ದಾರಿ ಆಶೀರ್ವಾದದಿಂದ ಈ ಕ್ಷೇತ್ರ ಸಮೃದ್ಧವಾಗಿ ಬೆಳೀಲಿ, ಅಭಿವೃದ್ಧಿ ಆಗಲಿ, ಸುಖ ಶಾಂತಿ ಬದುಕು ಬಾಳಲಿ, ಬೆಳಗಲಿ.
ಕಾಳು ಕಡ್ಡಿ ಚೆನ್ನಾಗಿ ಬೆಳೆದು ರೈತರು ಸಂಪದ್ಭರಿತರಾಗಲಿ, ಗ್ರಾಮಗಳು ಬೆಳೆಯಲಿ, ಶಿಕ್ಷಣ ಕೂಡ ಈ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಲಿ, ಕಾಯಕವೇ ನೀವು ಕೈಲಾಸ ಮಾಡ್ಕೊಂಡು ಈ ಊರು ಕೈಲಾಸ ಮಾಡ್ರಿ ಅಂತ ಹೇಳಿ ಶರಣರಲ್ಲಿ ಬೇಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಅವ್ವಾಜಿ ಅವರಿಗೆ. 11 ದಿನಗಳ ಪರ್ಯಂತ ಮಹಾದಾಸೋಹ ಶರಣಿ ಬಸವೇಶ್ವರರ ಪುರಾಣ 11 ದಿನಗಳವರೆಗೆ ಇಲ್ಲಿ ದೇವಸ್ಥಾನದಲ್ಲಿ ನಡೆಯುತ್ತದೆ. ಈಗ ಸಾಂಬಸರಗರದ ತಪೋರತ್ನ ಪರಮ ಪೂಜ್ಯ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರು ಆಶೀರ್ವಚನ ನೀಡಬೇಕಾಗಿ ವಿನಂತಿ. ಸ್ವಯಮಾತಪಿ ಪೂಜ್ಯ ಹಾಕೋಡು ಶ್ರೀಗಳು, ಬಬಲಾದಿ ಶ್ರೀಗಳು, ಕಡಗಂಚಿಯ ಶ್ರೀಗಳು, ಉಳಿದ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಒಂದು ಗಿಡ, ಒಂದು ವೃಕ್ಷ ತಾನು ಸ್ವತಃ ಬಿಸಿಲಿನಲ್ಲಿ ನಿಂತುಕೊಂಡು ಬೀಳುತ್ತಿರುವಂಥ ಬಿಸಿಲನ್ನು ತಾನು ಅನುಭವಿಸಿ ಅದರ ಕೆಳಗೆ ಹೋಗಿ ನಿಂತಿರುವಂಥವರಿಗೆ ಆಶ್ರಯವನ್ನು ಕೊಟ್ಟು, ನೆರಳನ್ನು ಕೊಟ್ಟು, ತಂಪನ್ನು ಕೊಟ್ಟು, ಆಕ್ಸಿಜನ್ ಆರೋಗ್ಯವನ್ನೆಲ್ಲವನ್ನು ಕೊಟ್ಟು ಆ ಮನುಷ್ಯನು ಕೆಟ್ಟವನಿರಲಿ ಒಳ್ಳೆಯವನಿರಲಿ ಎಲ್ಲನ್ನು ಕರೆದು ಕಾಪಾಡುವಂತ ಗುಣ ಒಂದು ಗಿಡದಲ್ಲಿದೆ. ಎಲ್ಲದಕ್ಕಿಂತಲೂ ಶ್ರೇಷ್ಠ ಅನಿಸಿಕೊಂಡಿರುವಂತ ಈ ಮಾನವ ಜನ್ಮದಲ್ಲಿ ಬಂದಂತ ಮನುಷ್ಯ ಪರೋಪಕಾರ, ಪುಣ್ಯ, ದಾನ ಧರ್ಮಗಳು, ಭಗವಂತನ ಪ್ರಾರ್ಥನೆ ಇವೆಲ್ಲವನ್ನು ಇವನ ಬದುಕಿನಲ್ಲಿ ಇರಲಿಲ್ಲ ಅಂತಂದ್ರೆ ಬರೇ ಗಿಡಗಳಷ್ಟೇ ಅಲ್ಲ, ಪ್ರತಿಯೊಂದು ಜೀವಿಗಳಿಗಿಂತಲೂ ಕನಿಷ್ಠನಾಗಬೇಕಾಗ್ತಾ ಇದೆ. ಈಗ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರು 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ತಮ್ಮ ಆಶೀರ್ವಚನದ ಕಾರುಣ್ಯವನ್ನು ದಯಪಾಲಿಸಲಿದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಾಗಿ ವಿನಂತಿ. ವಿಶ್ವರಂಜಂ ಸದಾರಂಜೆ ವಿಶ್ವಾರಾಧ್ಯಂ ಜಗದ್ಗುರು. ಸುಕ್ಷೇತ್ರ ರಾಚಲ್ಲ ವಾಗ್ಗರಿ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ದ್ವಿತೀಯ ಲಕ್ಷದೀಪೋತ್ಸವದ ಇಂದಿನ ಮಂಗಲ ಧರ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಧರ್ಮ ಸಂದೇಶವನ್ನು ಕೊಟ್ಟಿರುವ ಮತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸದಾ ಸಹಾಯ ಹಸ್ತವನ್ನು ಚಾಚುತ್ತಾ ಬಂದಿರುವ ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ತಟಸ್ಥ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮುತ್ಯಾನ್ ಬವಲಾದದ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಗುರುಪಾದಲಿಂಗ ಶಿವಯೋಗಿಗಳವರೇ, ಕಡಗಂಚಿ ಕಟ್ಟಿಮನಿ ಸಂಸ್ಥಾನ ಮಠದ ತಟಸ್ಥರ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರೇ, ಸಾಂಬ ಸಲಗರದ ತಟಸ್ಥರ ಬ್ರಹ್ಮ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರೇ, ಮುಗುಳ್ನಾಗಾವಿ ಹಿರೇಮಠ ಸಂಸ್ಥಾನದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ,
ರಾಯಚೂರು ಸೋಮವಾರಪೇಟೆ ಮಠದ ಅಭಿನವ ರಾಚೋಟವೀರ ಶಿವಾಚಾರ್ಯ ಸ್ವಾಮೀಜಿಯವರೇ, ಈ ಭಾಗದ ಹಿರಿಯ ಶಿವಾಚಾರ್ಯರು, ಸುಪ್ರಸಿದ್ಧ ಪ್ರವಚನ ಪಟುಗಳು ಆಗಿರುವ ಸಂಸ್ಥಾನ್ ಚಿಂಚನಸೂರಿನ ತಟಸ್ಥರ ಬ್ರಹ್ಮ ಸಿದ್ದಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರೇ, ಮಾತೋಶ್ರೀ ಶ್ರೀಮತಿ ದಾಕ್ಷಾಯಣಿ ಅಮ್ಮಾಜಿಯವರೇ, ಚಿರಂಜೀವಿ ದೊಡ್ಡಪ್ಪಯ್ಯ ಸಪ್ಪ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಧರ್ಮ ಕಾರ್ಯಕ್ಕೆ ಯಾವಾಗಲೂ ಚಾಚದ ಹಸ್ತವುಳ್ಳವರಾದ ಬಸವರಾಜ್ ಮತ್ತಿಮೂಡ್ರವರೇ, ಮಾಜಿ ಸಚಿವರಾದ ರೇವು ನಾಯಕ್ ಬೆಳಂಗಿಯವರೇ, ಈ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಪುರಾಣ ಪ್ರವಚನಕಾರರೇ, ಸಂಗೀತ ಕಲಾಕಾರರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ದೀಪೋತ್ಸವಕ್ಕಾಗಿ ಸೇರಿರುವ ಸಮಸ್ತ ಸದಸ್ಯರೇ ಹಾಗೂ ತಾಯಿಗೆ ಭಾರತ ದೇಶ ಇದೊಂದು ದೇವಭೂಮಿ ಅಂತ ಕರೆಸಿರುತ್ತಾ ಇದೆ. ಬಹುತೇಕ ಈ ದೇಶದಲ್ಲಿರುವಷ್ಟು ತೀರ್ಥಕ್ಷೇತ್ರಗಳು ಬೇರಾವ ದೇಶದಲ್ಲಿ ಕೂಡ ಹುಡುಕಿದರೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿರುವಂತಹ ಎಲ್ಲಾ ಭಕ್ತಾದಿಗಳು ದೈವಿ ಭಕ್ತರಾಗಿ, ಗುರುಭಕ್ತಿ ಸಂಪನ್ನರಾಗಿ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಒಂದಲ್ಲ ಎರಡಲ್ಲ ದಿನಾಲು ಒಂದಿನೊಂದು ಜಾತ್ರೆ ಎಲ್ಲ ಕಡೆ ನಡೀತಾನೆ ಇರ್ತಾ ಇದ್ದಾರೆ. ಒಂದು ದೇವರ ಜಾತ್ರೆಯನ್ನು ನಿಮಿತ್ತ ಮಾಡಿಕೊಂಡು ನಾವೆಲ್ಲರೂ ಸಂಘಟಿತರಾಗುವುದರ ಮೂಲಕ ನಮ್ಮ ಸಾಮಾನ್ಯವಾದ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಒಂದು ದೇವರ ಭಕ್ತರನ್ನುವಂತಹ ಮತೈಕ್ಯತೆಯನ್ನು ತೋರಿಸುವುದಕ್ಕಾಗಿ ಇಂಥ ಜಾತ್ರೆಗಳು ಎಲ್ಲ ಕಡೆ ನಡೀತಾ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಗವಂತ ಸೃಷ್ಟಿ ಮಾಡಿದಾಗ ಒಂದು ಹೆಣ್ಣು ಮತ್ತು ಗಂಡು ಅಂತ ತಿಳ್ಕೊಂಡು ಸೃಷ್ಟಿಯನ್ನು ಮಾಡಿದ್ದಾರೆ. ಆದರೆ ಧರ್ಮ ಅನ್ನುವಂಥದ್ದು ಈ ಸಮಸ್ತ ಸಮಾಜವನ್ನ ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ಮಾಡಲಾರದೆ ಪ್ರಾಕೃತರು ಮತ್ತು ಸಂಸ್ಕೃತರನ್ನದ ಎರಡು ಭಾಗವನ್ನು ಮಾಡ್ತಾರೆ. ಯಾರು ಧಾರ್ಮಿಕ ಸಂಸ್ಕಾರವನ್ನು ಪಡ್ಕೊಂಡಿರ್ತಾರೆ ಅವರೆಲ್ಲರೂ ಸಂಸ್ಕೃತರು ಅಥವಾ ಸಭ್ಯರು ಅಂತ ಕರೆಸಿಕೊಳ್ತಾರೆ. ಯಾರು ಹುಟ್ಟಿದಾಗಿನಿಂದ ಸಾಯುವವರೆಗೆ ಯಾವ ಸಂಸ್ಕಾರವನ್ನು ಪಡ್ಕೊಳ್ಳಾರ್ದರೆ ಹಾಗೆಯೇ ಪಶುಗಳಂತ ಹುಟ್ಟಿ ಸಾಯ್ತಾರವರಿಗೆಲ್ಲ ಪ್ರಾಕೃತರು ಅಂತ ಕರೀತಾರೆ. ಅದನ್ನೇ ಶರಣರು, ಭಕ್ತ ಮತ್ತು ಕವಿ ಅಂತ ಕರೆದರು. ಇವತ್ತು ರಾಚೋಟೇಶ್ವರಿ ಪವಿತ್ರವಾದ ಕ್ಷೇತ್ರದೊಳಗೆ ಇವೆಲ್ಲ ಲಕ್ಷ ಸಂಖ್ಯೆಯೊಳಗೆ ಸೇರಿರುವಂತಹ ಭಕ್ತ ಸಮೂಹವನ್ನು ನೋಡಿದರೆ ನೀವೆಲ್ಲ ಸಂಸ್ಕಾರ ಸಂಪನ್ನರಾಗಿರ್ತಕ್ಕಂತಹ ಪರಿಶುದ್ಧರಾದ ಮಾನವರನ್ನುವಂತಹ ಮಾತನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು.
ಮನುಷ್ಯ ತನ್ನ ಮನಸ್ಸಿನ ಅನೇಕ ಕಾಮನೆಗಳ ಸಿದ್ಧಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಯಾವಾಗ ತನ್ನ ಪ್ರಯತ್ನಕ್ಕೆ ಅಸಾಧ್ಯ ಅಂತ ಕಾಣುತ್ತೋ ಅವಾಗ ಗುರುಗಳಿಗೆ ಶರಣಾಗ್ತಾನೆ, ದೇವರಿಗೆ ಶರಣ ಹೋಗ್ತಾನೆ. ಹಾಗೆ ಜಗತ್ತಿನ ಎಲ್ಲ ಮಾನವರ ಮನೋರಥಗಳನ್ನು ಪೂರ್ಣ ಮಾಡತಕ್ಕಂತಹ ಒಂದು ಗುರು ಶಕ್ತಿ, ಎರಡನೇದು ದೈವಿ ಶಕ್ತಿ ಅನ್ನುವಂಥವುಗಳು ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ. ರಾಚೋಟಿ ಇದು ಒಂದು ಕ್ಷೇತ್ರ, ಅದು ಆ ಕ್ಷೇತ್ರದಲ್ಲಿರ್ತಕ್ಕಂಥ ವೀರಭದ್ರ ಇವತ್ತೇ ವಾಗ್ದರಿ ಗ್ರಾಮದೊಳಗೆ ನಿಮ್ಮೆಲ್ಲರ ಭಕ್ತಿಗೆ ಬಂದು ವಾಸ ಮಾಡಿ ರಾಚೋಟೇಶ್ವರ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ. ಬಹುತೇಕ ಅವ ಭಕ್ತರ ಕಲ್ಪವೃಕ್ಷ ಕಾಮಧೇನು ಇದ್ದ ಹಾಗೆ. ಒಬ್ಬ ಮನುಷ್ಯ ಒಂದು ದೇವರಿಗೆ ನಡ್ಕೋಬೇಕಾದ್ರೆ ದೇವರಿಂದ ಏನಾದರೂ ತನಗೆ ಆಶೀರ್ವಾದ ಆಗ್ತಾ ಇದ್ರೆ ಅಲ್ಲಿ ಹೋಗ್ತಾನೆ. ಇವತ್ತು ಲಕ್ಷ ಲಕ್ಷ ಭಕ್ತಾದಿಗಳು ರಾಚೋಟೇಶ್ವರಿ ಕ್ಷೇತ್ರಕ್ಕೆ ನೀವೆಲ್ಲ ಬಂದು ಇವತ್ತು ಲಕ್ಷಗಟ್ಟಲೆ ದೇಣಿಗೆಯನ್ನು ಕೊಡುವುದರ ಮೂಲಕ ಈ ಕ್ಷೇತ್ರದಲ್ಲಿ ಬೇಕಾಗಿರುವಂತಹ ದಾಸೋಹದ ಮನೆ ಇರಬಹುದು, ಕಲ್ಯಾಣ ಮಂಟಪ ಇರಬಹುದು, ದೇವರ ರಥೋತ್ಸವ ಇರಬಹುದು, ದೇವಾಲಯದ ಜೀರ್ಣೋದ್ಧಾರ ಇರಬಹುದು, ಇವೆಲ್ಲ ಒಳಗೆ ಮುಕ್ತ ಹಸ್ತವಾಗಿ ನೀವು ದೇಣಿಗೆಯನ್ನು ಕೊಡ್ತಾ ಬಂದಿರೋದಕ್ಕೆ ನಿಮ್ಮ ಮೇಲಾಗಿರುವಂತಹ ದೇವರ ಅನುಗ್ರಹ ಇದಕ್ಕೆ ಸಾಕ್ಷಿ ಅಂತ ನಮಗೆ ಅನಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿನೊಳಗೆ ತನ್ನೊಬ್ಬಂದೇ ಅಧಿಕಾರ ಇರೋದಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಾವು ಗಳಿಸಿರುವಂತಹ ಸಂಪತ್ತಿನ ಮೇಲೆ ಮೊಟ್ಟ ಮೊದಲ ಅಧಿಕಾರ ಅಂದ್ರೆ ಧರ್ಮದ್ದಿರ್ತದೆ. ಎರಡನೇ ಅಧಿಕಾರ ಶಾಸನ ಮಾಡತಕ್ಕಂಥ ರಾಜ್ಯದ ಅಥವಾ ಸರ್ಕಾರದ್ದಿರ್ತದೆ. ಇವೆರಡಕ್ಕೂ ನಾವು ಅಕಸ್ಮಾತ್ ಕೊಡದೇ ಹೋದ್ರೆ, ನಾವು ಸ್ಪಂದಿಸದೆ ಹೋದ್ರೆ ಅದಕ್ಕೆ ಮೂರನೇದು ಬಂದು ಅವನಿಗೆ ಕಳ್ಳ ಅಂತ ಕರೀತಾರೆ. ಕಳ್ಳನಿಗೂ ಸಿಗಲಾರದ ಹಾಗೆ ನಾವೇನಾದ್ರೂ ಬಹಳ ಭದ್ರವಾಗಿ ಬಚ್ಚಿಟ್ರೆ ಅವಾಗ ಅಗ್ನಿಯ ಅನಾಹುತಗಳಾಗಿ ಸಂಪತ್ತು ಸುಟ್ಟು ಹೋಗುತ್ತೆ ಅನ್ನುವಂತ ಮಾತು ಹೇಳ್ತಾರೆ. ಇವತ್ತ ವಿಜ್ಞಾನದ ಯುಗ ಇದು. ಧರ್ಮಕ್ಕೂ ಕೊಡ್ಲಾರ್ದಂಗಿರ್ಬೋದು, ರಾಜನಿಗೂ ತಿಳಿಯದಾಗಿ ನಾವು ಸಂಪತ್ತನ್ನು ಸಂಪಾದಿಸಬಹುದು, ಕಳ್ಳನಿಗೂ ಸಿಗದಾಗಿ ರಕ್ಷಣೆ ಮಾಡಬಹುದು. ಇವಕ್ಕೆಲ್ಲ ನಾವು ಫೈರ್ ಪ್ರೂಫ್ ಮಾಡಿ ಎಂತಹ ಅಗ್ನಿಯ ಅವಘಡ ನಡೆದರೂ ಕೂಡ ನಮ್ಮ ಸಂಪತ್ತು ಸುಡಲಾರದ ಹಾಗೆ ನಾವು ರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಅಂದಮೇಲೆ ಏನಾಗುತ್ತೋ ಅಂತ ನೀವೆಲ್ಲ ವಿಚಾರ ಮಾಡಬಾರ್ದು. ನೀವು ದಾನದ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಿ ನಾವು ಗಳಿಸಿದ್ದು ನಮಗೇ ಇರತಕ್ಕಂಥ ಭಾವ ನಿಮ್ಮಲ್ಲಿ ಬಂದಾಗ ಅವಾಗ ಅದಕ್ಕೆ ವಿಚಿತ್ರವಾಗಿರ್ತಕ್ಕಂಥ ಇನ್ನೊಂದು ಮಾರ್ಗ ಬರುತ್ತಂತ. ಅದೇನು ಅಂದ್ರೆ, ಯಾರು ಧರ್ಮಕ್ಕಾಗಿ ಕೊಡೋದಿಲ್ಲ, ಯಾರು ಸರ್ಕಾರಕ್ಕಾಗಿ ಟ್ಯಾಕ್ಸ್ ಕೊಡೋದಿಲ್ಲ,
ಕಳ್ಳ ಕೊಳ್ಳೆಗಳಿಂದ ರಕ್ಷಣೆ ಮಾಡಿಕೊಂತಾರೆ. ಅಂಥವರ ಮನೆಯೊಳಗೆ ಸಂಸ್ಕಾರಹೀನ ಇರ್ತಕ್ಕಂಥ ಮಕ್ಕಳು ಹುಟ್ಟಿ ತಂದೆ ತಾಯಿಗಳ ಮುಂದೆ ಎಲ್ಲವನ್ನು ಹಾಳು ಮಾಡುವಂತಹ ಸನ್ನಿವೇಶ ಬರ್ತನ್ನುವಂತ ಮಾತನ್ನು ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ದಾನ ಯಾಕೆ ಮಾಡಬೇಕು ಅಂದ್ರೆ, ಮೊದಲನೇದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಬಹುಜನ ಹಿತಾಯ ಬಹುಜನ ಸುಖಕ್ಕಾಗಿರೋದ್ರಿಂದ ಧರ್ಮಕ್ಕಾಗಿ ಅವಶ್ಯವಾಗಿ ಸತ್ಯಾನವಾಗಿ ದಾನವನ್ನು ಮಾಡಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಸೊಡರನ್ನೇ ತೀರಿದರೆ ಕೊಡನೆತ್ತಿ ಹೊಯ್ವರೆ, ಕೊಡಬೇಡ ಕೊಡದ ಇರಬೇಡ ಅನ್ನುವಂತ ಮಾತು ಹೇಳ್ತಾರೆ. ದೇವರ ಮುಂದೆ ನಾವು ನಂದಾದೀಪ ಇಟ್ರೆ ಆ ದೀಪಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆಯನ್ನು ನಾವು ಸಣ್ಣ ಸಣ್ಣ ಚಮಚೆಯನ್ನು ಸ್ವಲ್ಪ ಹಾಕ್ತಾ ಇರ್ತೀವಿ, ಕೊಡೆಯಕ್ಕೆ ಹಾಕುವುದಿಲ್ಲ. ಹಾಗ ಧರ್ಮದ ಕಾರ್ಯಕ್ರಮ ಬಂದಾಗ ಯಾರಿಗೆ ಎಷ್ಟು ಸಾಧ್ಯವೋ ತಮ್ಮ ಶಕ್ತಿ ಭಕ್ತಿಗನುಸಾರವಾಗಿ ದಾನವನ್ನು ಮಾಡಬೇಕು. ಜೊತೆಗೆ ಸರ್ಕಾರಗಳು ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ನೀವು ಕೊಟ್ಟಿರ್ತಕ್ಕಂಥ ಹಣದಿಂದಲೇ ಅಭಿವೃದ್ಧಿ ಆಗುತ್ತೆ ಹೊರತಾಗಿ ಸರ್ಕಾರವನ್ನು ನಡೆಸ್ತಕ್ಕಂಥವರು ಕಿಸೆಯಿಂದ ಯಾರು ಹಣವನ್ನು ಹಾಕೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ದುಡಿಲಿನ ಪಾಲನ್ನು ಸರ್ಕಾರಕ್ಕೆ ತೆರಿಗೆ ಮುಖಾಂತರವಾಗಿ ಅವಶ್ಯವಾಗಿ ಕೊಡಬೇಕು. ಇವೆರಡೂ ಎಲ್ಲಿ ಸರಿಯಾಗಿ ನಡೆಯುವುದಿಲ್ಲ ಅಲ್ಲಿ ಕಳ್ಳತನ, ಅಗ್ನಿ ಅನಾಹುತವಾಗ್ತವೆ. ಇಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಪತ್ತನ್ನು ಹಾಳು ಮಾಡ್ತಕ್ಕಂಥ ಮಕ್ಕಳೇ ಹುಟ್ಟಿ ಬರ್ತಾ ಇರ್ತಕ್ಕಂಥ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಂಶದೊಳಗೆ ಸತ್ಸಂತತಿ ಪ್ರಾಪ್ತಿಯಾಗಬೇಕು. ನಮ್ಮ ಪೂರ್ವಾರ್ಜಿತ ಸಂಪತ್ತೆಲ್ಲ ಸತ್ಪಾತ್ರದಲ್ಲಿ ವಿನಿಯೋಗವಾಗಬೇಕು. ದೇಶ ಸಮೃದ್ಧವಾಗಿರ್ಬೇಕಂತಕ್ಕಂಥ ದೃಷ್ಟಿಯೊಳಗೆ ಇಂಥ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ, ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ನಮ್ಮ ಶಕ್ತ್ಯಾನುಸಾರವಾಗಿ ದಾನ ಮಾಡುವಂತಹ ಒಂದು ಒಳ್ಳೆಯ ಅಭ್ಯಾಸವನ್ನು ನಮ್ಮ ದೇಶದ ಪ್ರಜರು ಮಾಡಿಕೊಂಡು ಬಂದಿರುವುದರಿಂದ ಇವತ್ತು ಅನೇಕ ದೇವಾಲಯಗಳು ಭಕ್ತರು ಕೊಡತಕ್ಕಂಥ ದೇಣಿಗೆಯಿಂದ ಸರ್ಕಾರದ ಬಹಳ ದೊಡ್ಡ ಯೋಜನೆಗಳಿಗೆ ದೊಡ್ಡ ಸಹಾಯವನ್ನು ಮಾಡುವಂತಹದ್ದು ನೀವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೇವೆ. ಬಹುತೇಕ ಉದ್ಯೋಗಪತಿಗಳು ಉದ್ಯೋಗ ಮಾಡಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕೊಡುವಂತಹ ಯೋಗದಾನಕ್ಕಿಂತಲೂ ನಮ್ಮ ದೇಶದ ದೇವಸ್ಥಾನಗಳು ಭಕ್ತರ ಭಕ್ತಿಯನ್ನು ಸ್ವೀಕಾರ ಮಾಡಿ ದೇಶದ ಅಭಿವೃದ್ಧಿಯೊಳಗೆ ದೇವಸ್ಥಾನಗಳ ಪಾತ್ರ ಬಹಳ ದೊಡ್ಡದನ್ನುವಂಥ ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತ. ಅಂತಹ ದೇವಸ್ಥಾನಗಳಲ್ಲಿ ವಾಕರಿಯ ರಾಚೋಟೇಶ್ವರ ದೇವಸ್ಥಾನವು ಕೂಡ ಈ ಭಾಗದಲ್ಲಿ ಒಂದು ಬಹಳ ಪ್ರಮುಖವಾಗಿರುವಂತಹ ದೇವಸ್ಥಾನ. ನಮ್ಮ ಹಾರ್ಕೋಡು ಶ್ರೀಗಳವರು ಮಧ್ಯಾಹ್ನದ ಶಿವಪೂಜಾ ವ್ಯವಸ್ಥೆಯನ್ನು ತಮ್ಮ ಮಠದಲ್ಲಿ ಮಾಡಿ ಕರ್ಕೊಂಡು ಬರುವ ಕಾಲಕ್ಕೆ ಈ ಕ್ಷೇತ್ರದ ಮಹಿಮೆಯ ಬಗ್ಗೆ ಹಾರ್ಕೋಡದ ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳವರು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳ ಬಗ್ಗೆ ಅವರಲ್ಲಿ ವಾಸ್ತವ್ಯವನ್ನು ಮಾಡಿ
ಈ ಕ್ಷೇತ್ರದ ಅಭಿವೃದ್ಧಿಗೆ ಮಾರ್ಗದರ್ಶನ ಮಾಡಿದ ಅನೇಕ ವಿಚಾರಗಳನ್ನು ನಮಗೆ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಬಹಳ ಸವಿಸ್ತರವಾಗಿ ತಿಳಿಸಿದ್ದು ಕೇಳಿ ಬಹಳ ನಮಗೆ ಸಂತೋಷ ಆಗ್ತಾ ಇದೆ. ನಿಜವಾಗಿಯೂ ಕೂಡ ನಮ್ಮ ದೇಶದ ಮಠಮಾನ್ಯಗಳು ಹಾಗೂ ನಮ್ಮ ದೇಶದ ದೇವಾಲಯಗಳು ಈ ದೇಶದ ಎಲ್ಲ ವರ್ಗಗಳ ಎಲ್ಲ ಧರ್ಮಗಳ ಜಾತಿ ಜನರಿಗೆ ಉತ್ತಮ ಸಂಸ್ಕಾರ ಕೊಡ್ತಕ್ಕಂಥ ದೊಡ್ಡ ಸಂಸ್ಕಾರ ಕೇಂದ್ರಗಳಾಗಿವೆ. ಈ ಕ್ಷೇತ್ರಗಳು ಅಭಿವೃದ್ಧಿಯಾದಷ್ಟು ಜನರು ಸಂಸ್ಕಾರ ಸಂಪನ್ನರಾಗಿ ಒಳ್ಳೆಯ ನೀತಿವಂತ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಲ್ಲಿ ವಾಗ್ದರಿಯ ರಾಜೋಟೇಶ್ವರ ದೇವಸ್ಥಾನ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನು ಯಾವ ಲಕ್ಷ ದೀಪೋತ್ಸವ ಆಗಬೇಕಾಗಿರೋಲ್ಲ ಕಾಯ್ಕೊಂಡು ಕುಳಿತಾ ಇದ್ದೀರಿ. ಲಕ್ಷ ದೀಪೋತ್ಸವ ಉದ್ದೇಶ ಏನು ಅಂದ್ರೆ, ನಾವು ಹಚ್ಚಿರುವಂತ ದೀಪ ಹೊರಗಿನ ಕತ್ತಲೆಯನ್ನು ಕಳೀತದೆ. ಆದ್ರೆ ಅದು ಸಾಂಕೇತಿಕವಾಗಿ ಇಂಥ ದೊಡ್ಡ ವೇದಿಕೆಯನ್ನು ಮಾಡಿ ಈ ಭಾಗದ ತಪಸ್ವಿ ಹರಗುರು ಚರಮೂರ್ತಿಗಳನ್ನು ಬರಮಾಡಿಕೊಂಡು, ಜೊತೆಗೆ ಜಗದ್ಗುರುವರು ಕೂಡ ಬರಮಾಡಿಕೊಂಡು, ಏನು ಅವರ ಉಪದೇಶದ ಮಾತುಗಳನ್ನು ಕೇಳ್ತಿರಲ್ಲ, ಆ ಮಾತುಗಳನ್ನು ಕೇಳಿದಾಗ ನಿಮ್ಮ ಬುದ್ಧಿಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಜ್ಞಾನ ಜ್ಯೋತಿ ನಿಮ್ಮ ಜೀವನ ಉದ್ದಕ್ಕೂ ಬೆಳಕೊಟ್ಟು ನಿಮ್ಮನ್ನು ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಅಂತಹ ಜ್ಞಾನ ಜ್ಯೋತಿ ಎನ್ನುವಂತಹದ್ದು ಆಭಾಲ ವೃದ್ಧರಿಗೆಲ್ಲ ದೊರೆತು ನಿಮ್ಮ ಬದುಕೆಲ್ಲ ಬೆಳಕಿನಿಂದ ಬೆಳಗಂತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಈ ಭವ್ಯ ದಿವ್ಯ ಸಮಾರಂಭಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸುವಂತ ಸಮಸ್ತ ಸದ್ಭಕ್ತರಿಗೆ ಅನಂತ ಮಂಗಲ ಆಶೀರ್ವಾದವನ್ನು ತಿಳಿಸಿ, ಎಲ್ಲ ಹರಗುರು ಚರಮೂರ್ತಿಗಳಿಗೆ ಮಂಗಲವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
ಶಿವನೇ ನಮನ ಗುರುವೇ ನಮನ ಶಿವನೇ ನಮನ ಶ್ರೀ ಜಗದ್ಗುರು ವಂದನ ದೇವ ಶ್ರೀ ಜಗದ್ಗುರು ವಂದನ ದೇವ ನೀನೇ ನನ್ನ ಪ್ರಾಣ ದೇವ ನೀನೇ ನನ್ನ ಪ್ರಾಣ ಗುರುವೇ ನಮನ ಶಿವನೇ ನಮನ ಗುರುವೇ ನಮನ ಶಿವನೇ ನಮನ ಶ್ರೀ ಜಗದ್ಗುರು ವಂದನ ದೇವ ಶ್ರೀ ಜಗದ್ಗುರು ವಂದನ ದೇವ ನೀನೇ ನನ್ನ ಪ್ರಾಣ ದೇವ ನೀನೇ ನನ್ನ ಪ್ರಾಣ ಕೊಲ್ಲಿ ಬಾಕಿಯಲ್ಲಿ ನಿನ್ನಯ ಜನನ ಸಜ್ಜೋಜಾತ ಮುಖೋದ್ಭವನ ಕೊಲ್ಲಿ ಬಾಕಿಯಲ್ಲಿ ನಿನ್ನಯ ಜನನ ಸಜ್ಜೋಜಾತ ಮುಖೋದ್ಭವ ಮಹಾಸನ್ನಿಧಿಯವರನ್ನು ಜ್ಞಾನದ ಸಂಕೇತವಾದ ಮಂಗಳಕರವಾದ ಈ ಅರಿವಿನ ಹಣತೆಯನ್ನು ಬೆಳಗುವುದರೊಂದಿಗೆ ಈ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಾನು ಕೇಳಿಕೊಳ್ಳುತ್ತೇನೆ. ಈಗ ಭಕ್ತಿಯ ಸಮರ್ಪಣೆ. ಸಕಲ ಸದ್ಭಕ್ತರ ಪರವಾಗಿ ಮಹಾಸನ್ನಿಧಿಯವರಿಗೆ ಭಕ್ತಿಯ ಸಮರ್ಪಣೆ. ಷಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯರು ಸನ್ನಿಧಿಯವರಿಗೆ ಸತ್ಕರಿಸಿ ಭಕ್ತಿಯ ಅರ್ಪಣೆಯ ದ್ಯೋತಕವಾಗಿ ನೆನಪಿನ ಕಾಣಿಕೆಯನ್ನು ಸಮರ್ಪಿಸಬೇಕಾಗಿ ವಿನಂತಿ. ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ
ಮೂರು ಅಕ್ಷರದ ಮೂಲ ತಿಳಿ. ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ, ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ. ಗುರು ನಿನ್ನಲ್ಲಿ ಆನಂತ ತಿಳಿ, ಗುರು ನಿನ್ನಲ್ಲಿ ಆನಂತ ತಿಳಿ, ಗುರು ನಿನ್ನಲ್ಲಿ ಶರವೃಂದವಂದ್ಯಾಯ ಮಂಗಳಂ ವರಚರಣೀತಿ ಬೋಧಾಯ ಮಂಗಳಂ. ಶರವೃಂದವಂದ್ಯಾಯ ಮಂಗಳಂ ವರಚರಣೀತಿ ಬೋಧಾಯ ಮಂಗಳಂ. ಗುರುರೂಪಧಾರಾಯ ಗುರುರಾಜಿರಾಜಾಯ, ಗುರುರೂಪಧಾರಾಯ ಗುರುರಾಜಿರಾಜಾಯ ಪರಿಭೂತ ದೇಹಾಯ ಮಂಗಳಂ. ಶಿವ ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವರಾಧ್ಯಾಯ ಮಂಗಳಂ. ಶಿವ ವಿಶ್ವೈಕಪಾಲಾಯ ಮಂಗಳಂ. ಪರಮೂಲಭಂಗಾಯ ಮಂಗಳಂ. ಶಿವ ಶಿವಲಿಂಗ ಸಂಗಾಯ ಮಂಗಳಂ. ಭವಮಂಗಲಾಂಗಾಯ ಶಿವಪಿಂಗಚೂಡಾಯ, ಭವಮಂಗಲಾಂಗಾಯ ಶಿವಪಿಂಗಚೂಡಾಯ ರವಿತುಂಗತೇಜಾಯ ಮಂಗಳಂ. ಶಿವ ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವರಾಧ್ಯಾಯ ಮಂಗಳಂ. ಶಿವ ವಿಶ್ವೈಕಪಾಲಾಯ ಮಂಗಳಂ. ಕಾಶೀಪುರೇಶಾಯ ಮಂಗಳಂ. ಕವಿ ಕಾಶೀನಾಥೇಶಾಯ ಮಂಗಳಂ. ಕಾಶೀಪುರೇಶಾಯ ಮಂಗಳಂ. ಕವಿ ಕಾಶೀನಾಥೇಶಾಯ ಮಂಗಳಂ. ಕ್ಲೇಶಾಪಹಾರಾಯ ಪಾಶಪ್ರಮೋಚಾಯ, ಕ್ಲೇಶಾಪಹಾರಾಯ ಪಾಶಪ್ರಮೋಚಾಯ ಶ್ರೀಶಾದಿಮಾನ್ಯಾಯ ಮಂಗಳಂ. ಶಿವ ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವರಾಧ್ಯಾಯ ಮಂಗಳಂ. ಶಿವ ವಿಶ್ವೈಕಪಾಲಾಯ ಮಂಗಳಂ. ಷಟ್ಸ್ಥಲ ಜ್ಞಾನದ ಮಾನ ತಿಳಿ, ಅರಿವೇ ಗುರು ಏನೋ ಸತ್ಯ ತಿಳಿ. ಷಟ್ಸ್ಥಲ ಜ್ಞಾನದ ಮಾನ ತಿಳಿ, ಅರಿವೇ ಗುರು ಏನೋ ಸತ್ಯ ತಿಳಿ. ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ, ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ. ಗುರು ನಿನ್ನಲ್ಲಿ ಆನಂತ ತಿಳಿ, ಗುರು ನಿನ್ನಲ್ಲಿ ಆನಂತ ತಿಳಿ, ಗುರು ನಿನ್ನಲ್ಲಿ ಆನಂತ ತಿಳಿ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.